ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲ್ಯಾನನ್ನು ನೀವೇ ಕಂಡ್ಕೋರಿ. ನಿಮ್ಗೆ 16 ತಾಸು ಫಾಸ್ಟಿಂಗ್ ಮಾಡೋದಿದ್ರೂ ಅದು ನಿಮ್ಮ ಡೈಲಿ ರುಟೀನ್ ಮೇಲೆ ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ನಿಮಗೆ ಯಾವ್ದು ಈಸಿ ಆಕತಿ ಅಂಥೇಳಿ. ಸೊ ನೀವು ಅದನ್ನು ಹೆಂಗೆ ಮಾಡೋದು ಅಂಥೇಳಿ ನಾವೊಂದು ಆಲ್ರೆಡಿ ವಿಡಿಯೋ ಮಾಡೀನಿ, ಅದನ್ನು ಡಿಸ್ಕ್ರಿಪ್ಷನ್ಗೂ ಅದ್ರ ಲಿಂಕ್ ಹಾಕಿರ್ತೀನಿ, ಅದನ್ನು ಹೋಗಿ ನೋಡ್ರಿ. ಹೊಸದಾಗಿ ಫಾಸ್ಟಿಂಗ್ ಮಾಡೋರಿಗೆ ಸಾವಕಾಶ ಹೋಗ್ಬೇಕು, ಗ್ರ್ಯಾಜುವಲಿ ಚೇಂಜ್ ಮಾಡ್ಕೋತ ಹೋಗ್ಬೇಕು. ಯಾಕಂದ್ರೆ ನೀವು ಕಂಫರ್ಟೇಬಲ್ ಝೋನ್ ಆಗಿಂದ ಸ್ಲೋಲಿ ನೀವು ಫಾಸ್ಟಿಂಗ್ ಮಾಡ್ಕೋತ ಬಂದ್ರೆ ಹೆಚ್ಚು ಫಾಸ್ಟಿಂಗ್ ಮಾಡಕತ್ರ ನಿಮಗೆ ಗೊತ್ತಾಗಂಗಿಲ್ಲ ಅದ್ರದ್ದು ಎಫೆಕ್ಟ್ಸ್. ನೀವು ಒಮ್ಮೆ 12 ತಾಸು ಫಾಸ್ಟಿಂಗ್ ನೀವು ಮಾಡಕ್ಕೆ ಹತ್ತಿದವ್ರು ನೀವು 16 ತಾಸು 18 ತಾಸು ಮಾಡ್ರೆ ನೀವು ಅದನ್ನು 2 ವಾರ ಮಾಡಿ ಆಮೇಲೆ ನೀವು ಬಿಟ್ಟು ಬಿಡ್ತೀರಿ. ಅದಕ್ಕೆ ಸ್ಮಾಲ್ ಸ್ಟೆಪ್ಸ್ ತೊಗೊಳ್ಳೋಣ. ಸೊ 12 ತಾಸು ನೀವು ಮಾಡಾಕತ್ತೀರಂದ್ರೆ 13 ತಾಸು ಮೊದಲು ಮಾಡ್ರಿ. 13 ತಾಸು ಒಂದು ವಾರ ಟ್ರೈ ಮಾಡ್ರಿ, ನಿಮಗೆ ಕಂಫರ್ಟೇಬಲ್ ಚಲೋ ಅನ್ಸಕತ್ತಂದ್ರೆ ಅದ್ರಾಗ ಮತ್ತೆ 14 ತಾಸಿಗೆ ಹೋಗೋದು. ಸೊ ಮೈಂಡಾಗ ಅದನ್ನ ಇಟ್ಕೋಬೇಡ್ರಿ, ಏನಂದ್ರೆ ನಾವು ವೆಯ್ಟ್ ಲಾಸ್ ಆಗ್ಬೇಕಂದ್ರೆ 16 ತಾಸು ಮಾಡಬೇಕಂತ ಹೇಳಿ. ಅದು ನೀವು ಆ ಸ್ಟೇಜಿಗೆ ಬರ್ತೀರಿ, ಒಂದಿನ ಬರ್ತೈತಿ. ಏನಂದ್ರೆ ನೀವು ಇನ್ನೂ ಎಷ್ಟು ನೀವು ಈಗ ಫಾಸ್ಟಿಂಗ್ ಮಾಡಾಕತ್ತೀರಿ ಅದಕ್ಕಿಂತ ಹೆಚ್ಚು ಮಾಡ್ಬೇಕಂತ ಹೇಳಿ ನಿಮ್ಗೆ ಅನಿಸ್ತತಿ, ನಿಮ್ಮ ಬಾಡಿನೇ ಹೇಳ್ತೈತಿ ಇನ್ನೂ ಹೆಚ್ಚು ಫಾಸ್ಟಿಂಗ್ ಮಾಡಂತ. ಬಟ್ ಆದರೆ ನೀವು ಬಿಗಿನರ್ ಇದ್ರೆ ನೀವು ಒಮ್ಮೆ ದಡಗನ ಜಾಸ್ತಿ ಫಾಸ್ಟಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ. ಬರೀ ಒಂದೊಂದು ತಾಸು ಪುಷ್ ಮಾಡ್ಕೋತ ಅದನ್ನು ಫಸ್ಟ್ 1 ವೀಕ್ 1 ತಾಸು 14 ತಾಸು ಈಟಿಂಗ್ ವಿಂಡೋ ಇದ್ದವ್ರು ಫಸ್ಟಿಗೆ ಅದನ್ನು 13 ತಾಸು ತೊಗೊಂಬರ್ರಿ ಈಟಿಂಗ್ ವಿಂಡೋ. ಆಮೇಲೆ ಅದನ್ನು ನೆಕ್ಸ್ಟ್ ಮತ್ತೊಂದು ವೀಕ್ ಆದಮೇಲೆ 12 ತಾಸಿಗೆ ತೊಗೊಂಬರ್ರಿ. ಸ್ಲೋಲಿ ನಿಮ್ಮ ಕಂಫರ್ಟೇಬಲ್ ಝೋನಿಂದ ಹೊರಗೆ ಬರ್ರಿ. ಬಾಡಿಗೂ ಒಮ್ಮೆ ಶಾಕ್ ಕೊಡಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಒಮ್ಮೆ ಫಾಸ್ಟಿಂಗ್ ಮಾಡಿ. ಯಾಕಂದ್ರೆ ಇದು ನೋಡ್ರಿ, ಫಾಸ್ಟಿಂಗ್ ಅನ್ನೋದು ಇದು ಬರೀ ನೀವು ಇಷ್ಟ ದಿನದ ಸಂಬಂಧ ಮಾಡೋದಲ್ಲ, ಇದು ಲೈಫ್ ಲಾಂಗ್ ಮಾಡ್ಕೋತಾನ ಹೋಗೋದು. ನಾ ಹೇಳ್ತೇನೆ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತಾನೆ ಯಾಕಂತ ಹೇಳಿ. ಯಾಕಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ವೆಯ್ಟ್ ಲಾಸ್, ಇದು ಹೆಲ್ತ್ ಬಗ್ಗೆ ಐತಿ. ಸೊ ಹೀಗಾಗಿ ನೀವು ಹೊಸದಾಗಿ ಫಾಸ್ಟಿಂಗ್ ಮಾಡೋರಿದ್ರೆ ಡೋಂಟ್ ಜಂಪ್ ಇಂಟು ಬಿಗ್ಗರ್ ಫಾಸ್ಟಿಂಗ್ ವಿಂಡೋಸ್. ಭಾಳ ದೊಡ್ಡ ಲೆಂತ್ ಇರೋದು 16 ತಾಸು 18 ತಾಸು ಫಾಸ್ಟಿಂಗಿಗೆ ಒಮ್ಮೆ ಜಂಪ್ ಮಾಡಬೇಡ್ರಿ. ನೀವು ಬಿಗಿನರ್ಸ್ ಅಲ್ಲ, ಆಲ್ರೆಡಿ ನೀವು 16 ತಾಸು 14 ತಾಸು ಫಾಸ್ಟಿಂಗ್ ಮಾಡಿರಂದ್ರೆ ನೀವು ಮುಂದೆ ನಿಮ್ದು 16 ತಾಸು ಮಾಡಿದ್ರೆ 18 ತಾಸಿಗೆ ಜಂಪ್ ಆಗ್ರಿ, 18 ತಾಸು ಮಾಡಿದ್ರೆ 20 ತಾಸಿಗೆ ಜಂಪ್ ಆಗ್ರಿ. ಸ್ಲೋಲಿ ನೀವು 1 ಅವರ್ ಅಷ್ಟೇ ನೀವು ಚೇಂಜ್ ಮಾಡ್ಕೋತಾ ನೀವು ಫಾಸ್ಟಿಂಗನ್ನು ಹೆಚ್ಚು ಮಾಡ್ರಿ ಅಂತ ನಾ ಅಂತಾನೆ. ಫಾಸ್ಟಿಂಗ್ದು 2 ಆ್ಯಪನ್ನು ನಾ ಹೇಳೀನಿ, ಒಂದು ಝೀರೋ ಆ್ಯಪ್, ಇನ್ನೊಂದು ಲೈಫ್ ಆ್ಯಪ್ ಅಂಥೇಳಿ 2 ಆ್ಯಪ್ಗಳದಾವ, ಅಪ್ಲಿಕೇಶನ್ಸ್. ಅವೆರಡು ಫ್ರೀ ಅದಾವ. ಸೊ ಹೋಗಿ ಅದ್ರಾಗ ಯಾವ್ದಾರ ಒಂದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಯು ಸ್ಟಾರ್ಟ್ ಯೂಸಿಂಗ್ ಇಟ್. ಎದಕ್ಕಂತ ಹೇಳಿದ್ರೆ ನಾವು ಡೈಲಿ ನಮ್ಮ ತಲೆಯಾಗ ನೆನಪಿರಂಗಿಲ್ಲ, ಏನಂದ್ರೆ ನಾವು ಎಷ್ಟು ಗಂಟೆಗೆ ಮುಂಜಾನೆ ತಿನ್ನೋದು ಶುರು ಮಾಡಿವಿ, ನಾವು ರಾತ್ರಿ ಎಷ್ಟಕ್ಕೆ ಮುಗಿಸಿವಿ ಅಂತ ಹೇಳಿ. ಆಮೇಲೆ ಈಗಿನ ಕಾಲದಾಗ ಪೇಪರ್ ಪೆನ್ನಾಗ ಬರ್ದಿಟ್ರ ಅವು ಎಲ್ಲರ ಕಳೆದು ಹೋಗ್ತಾವ. ಸೊ ಎಲ್ಲರ ಕಡೆ ಮೊಬೈಲ್ ಇದ್ದೇ ಇರ್ತೈತಿ. ಹಿಂಗಾಗಿ ನೀವೇನಂದ್ರೆ ಆ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದ್ರಾಗ ನೀವು ಮುಂಜಾನೆ ತಿನ್ನೋಕ್ಕಿಂತ ಮುಂಚೆ ಫಾಸ್ಟಿಂಗನ್ನು ಬ್ರೇಕ್ ಮಾಡೋದು, ಆಮೇಲೆ ಫುಲ್ ನೈಟ್ ನಿಮ್ದು ಊಟ ಎಲ್ಲ ಆದಮೇಲೆ ಫಾಸ್ಟಿಂಗನ್ನು ಶುರು ಮಾಡೋದು. ಈ ಥರ ನೀವು ಡೈಲಿ ಆ ರುಟೀನ್ ಆಗಿದ್ರೆ ನಿಮಗೆ ಒಂದು ಡೇಟಾ ಸಿಗ್ತೈತಿ. ನಾ ಎಷ್ಟು ದಿನ ಕರೆಕ್ಟಾಗಿ ನನ್ನ ಫಾಸ್ಟಿಂಗ್ ಪ್ಲ್ಯಾನನ್ನು ಅದು 10 ತಾಸು ಇರಲಿ 12 ತಾಸು ಇರಲಿ ಆ ರುಟೀನನ್ನು ನಾ ಫಾಲೋ ಮಾಡೀನಿ, ಎಷ್ಟು ದಿನ ನಾ ಮಾಡಿಲ್ಲ ಅಂಥೇಳಿ ನಿಮ್ಗೆ ಗೊತ್ತಾಗತ್ತೆ. ಆವಾಗ ನೀವು ರಿಸಲ್ಟ್ ಮೇಲೆ ನಿಮ್ದು ಎಕ್ಸ್ಪೆಕ್ಟೇಷನ್ ನಿಮ್ಗೆ ನೀವು ಗೊತ್ತಾಗತ್ತೆ. ಏನಂದ್ರೆ ಓಕೆ ನಾ ಇಷ್ಟು ದಿನ ಕರೆಕ್ಟಾಗಿ ಮಾಡಿಲ್ಲ ಅದಕ್ಕೆ ನಂದು ರಿಸಲ್ಟ್ ಬಂದಿಲ್ಲ, ಅಥವಾ ನಾ ಇಷ್ಟು ದಿನ ಮಾಡಿನ ನೋಡು ಅದಕ್ಕೆ ನನಗೆ ರಿಸಲ್ಟ್ ಚಲೋ ಬಂದೈತಿ ಅಂತ ಹೇಳಿ ನಿಮಗೆ ಒಂದು ಟ್ರ್ಯಾಕ್ ಇರ್ತೈತಿ. ಆಮೇಲೆ ನೀವು ಬೇಕಾದಾಗ ಹೋಗಿ ನೋಡ್ಬೋದು ಅದನ್ನ ಡೇಟಾ. ನಾ ಝೀರೋ ಆ್ಯಪ್ ಬಳಸ್ತೀನಿ. ಸೊ ಅದ್ರೊಳಗೆ ನಾ ಹೆಂಗೆ ನಿಮಗೆ ನಾ ವಿಡಿಯೋದಾಗ ನೀವು ನೋಡಾಕತ್ತೀರಿ. ಸೊ ನಿಮ್ಗೆ ಟ್ರ್ಯಾಕ್ ಇರ್ತೈತಿ, ಅದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಒಂದು 10 ದಿನ 15 ದಿನ ಆದಮೇಲೆ ನಮ್ಗೆ ಏನೂ ನೆನಪಿರಂಗಿಲ್ಲ, ನಾವು ಯಾವ ದಿನ ನಾವು ಎಷ್ಟು ಫಾಸ್ಟಿಂಗ್ ಮಾಡಿವು ಅಂತ ಏನೂ ನೆನಪಿರಂಗಿಲ್ಲ. ಸೊ ಈಗ ನಾನು ನಂದು ಹಳೀದು ಯಾವ್ದಾರ ಹೋಗಿ ಯಾವ್ದಾರ ಒಂದು ತಿಂಗಳಾಗ ನಾ ಎಷ್ಟು ಫಾಸ್ಟಿಂಗ್ ಮಾಡೀನಿ ಆ ದಿನ ಅಂಥೇಳಿ ನಾನೇ ನೋಡ್ಕೋಬೋದು. ಯಾಕಂದ್ರೆ ಅಲ್ಲಿ ರೆಕಾರ್ಡ್ ಐತಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೊಬೈಲ್ ಇಲ್ಲ ನನಗೆ ಟ್ರ್ಯಾಕ್ ಮಾಡೋಕೆ ಆಗಂಗಿಲ್ಲ ಅನ್ನೋರು ಅದ್ರ ಸಂಬಂಧ ಒಂದು ಬುಕ್ ಮಾಡ್ಕೊಂಡು ಆ ಬುಕ್ಕಾಗ ನೀವು ಮುಂಜಾನೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿರಿ ಮತ್ತು ರಾತ್ರಿ ಯಾವಾಗ ಮುಗಿಸಿರಿ ಊಟ ಅನ್ನೋದನ್ನು ಡೈಲಿ ಡೇಟ್ ಹಾಕೋತಾ ಅದ್ರ ಟೈಮ್ ಹಾಕೋತಾ ಬರ್ಕೋತಾ ಹೋಗ್ರಿ. ಆ ಥರನೂ ಒಂದು ಮಾಡ್ಬೋದು. ಇಲ್ಲ ಇದು ಭಾಳ ಒಂಥರ ಹೆಕ್ಟಿಕ್ ಅನ್ನಿಸ್ತತಿ, ಕಿರಿಕಿರಿ ಆಕತಿ ಅನ್ನಿಸ್ರ ಏನಿಲ್ಲ, ಒಂದು ಲಾಸ್ಟ್ ಸೊಲ್ಯೂಷನ್ ಏನಂದ್ರೆ ನೀವು ಡೈಲಿ ಒಂದೇ ಟೈಮಿಗನ
ನಿಮ್ದು ಊಟ ಮಾಡೋದು ಒಂದೇ ರೂಟೀನನ್ನು ಮೇಂಟೈನ್ ಮಾಡ್ಬೇಕು. ಅಂದ್ರೆ ಮುಂಜಾನೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋರು ಅದೇ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡಿರಿ, ರಾತ್ರಿ 8 ಅಥವಾ 7ಕ್ಕೆ ಊಟ ಮಾಡೋರು ಅದೇ ಟೈಮ್ಗೆ ಮುಗಿಸ್ರಿ. ಸೊ ನಿಮ್ಗೆ ಒಂದು ಅಂದಾಜು ಇರ್ತೈತಿ ಏನಂದ್ರೆ ಓಕೆ ನಾನು ಇಷ್ಟು ಅವರ್ ನನ್ನ ಫಾಸ್ಟಿಂಗ್ ದಿನ ನಡೆದೈತಿ ಅಂಥೇಳಿ. ಯಾಕಂದ್ರೆ ಈಗ ಈ ಲಾಸ್ಟ್ನೇ ಸೊಲ್ಯೂಷನ್ ಅಷ್ಟು ಆಪ್ಟಿಮಲ್ ಅಲ್ಲ. ಯಾಕಂದ್ರೆ ಎಲ್ಲರದು ಲೈಫ್ ಭಾಳ ಚೇಂಜು, ಒಂದೊಂದ್ಸಲ ಭಾಳ ನಮಗೆ ಕೆಲಸ ಇರ್ತೈತಿ, ಏನಾರು ಇರ್ತೈತಿ, ಹಿಂಗಾಗಿ ಸೇಮ್ ಟೈಮಿಗೆ ನಮ್ಗೆ ಉಣ್ಣಕ್ಕಾಗಂಗಿಲ್ಲ, ಅದು ಭಾಳ ಚೇಂಜ್ ಆಕತಿ. ಅದಕ್ಕಾಗಿ ನಾ ಏನನ್ನತ್ತನಂದ್ರೆ ಯಾವ್ದಾರ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಅದ್ರೊಳಗೆ ಟ್ರ್ಯಾಕ್ ಮಾಡಿರಿ, ನಿಮ್ಗೆ ವಿಸಿಬಲ್ ಆಗಿ ನಿಮಗೆ ಕಾಣ್ತೈತಿ. ಇವತ್ತು ನಿಮ್ಗೆ ಬರೀ 12 ತಾಸು ಫಾಸ್ಟಿಂಗ್ ಮಾಡೋಕ್ಕಾಗತ್ತೆ, ನೀವು 12 ತಾಸು ಫಾಸ್ಟಿಂಗ್ ಮಾಡಿರಿ. ನಾಳೆ ನಿಮ್ಗೆ 15 ತಾಸು ಮಾಡೋಕ್ಕಾಗತ್ತೆ, 15 ತಾಸು ಮಾಡಿರಿ. ಇಲ್ಲ ನನಗೆ ಬರೀ ಈ ವಾರ ಫಾಸ್ಟಿಂಗ್ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ವಾರ ಮಾಡೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವೀಕ್ ನಾ 16 ತಾಸು ಫಾಸ್ಟಿಂಗ್ ಮಾಡ್ತಾನಂದ್ರೆ 16 ತಾಸು ಫಾಸ್ಟಿಂಗ್ ಮಾಡಿರಿ. ಸೊ ಇದು ಏನೈತಲ್ಲ, ಈ ಫ್ಲೆಕ್ಸಿಬಿಲಿಟಿ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಇದು ಏನಿದ್ರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳಗೆ ಸಿಗ್ತೈತಿ. ಹೆಂಗೆ ನಮಗೆ ಪರಿಸ್ಥಿತಿ ಬಂದಿರ್ತೈತಿ, ನಮ್ಗೆ ಸಿಚುವೇಶನ್ ಹೆಂಗೆ ಬಂದಿರ್ತಾವ ಅದ್ರ ಪ್ರಕಾರ ನಮ್ಮ ಫಾಸ್ಟಿಂಗ್ ಪ್ಲ್ಯಾನನ್ನು ನಾವು ಹೆಚ್ಚು ಕಡಿಮೆ ಮಾಡ್ಕೋತ ಹೋಗ್ಬೇಕು. ಯಾಕಂದ್ರೆ ಇದು ಎಲ್ಲರದು ಬ್ಯುಸಿ ಲೈಫ್, ಬ್ಯುಸಿ ರೂಟೀನ್, ಆಮೇಲೆ ಸಿಚುವೇಶನ್ಗಳು ಬೇರೆ ಬೇರೆ ಬಂದಿರ್ತಾವ, ಸಡನ್ನಾಗಿ ಏನೋ ಪ್ಲ್ಯಾನ್ ಆಗಿರ್ತೈತಿ. ಇಂಥ ಟೈಮಿಗೆ ನಾವು ಒಂದು ಸ್ವಲ್ಪ ಫಾಸ್ಟಿಂಗ್ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ನಾವು ಅದನ್ನು ಟ್ರ್ಯಾಕ್ ಮಾಡಿ ನಮಗೆ ಗೊತ್ತಿದ್ರೆ ನಾವು ಮತ್ತೊಂದಿನ ನಾವು ಫಾಸ್ಟಿಂಗನ್ನು ಮತ್ತೆ ಮಾಡ್ಬೋದು ಕರೆಕ್ಟಾಗಿ. ಎದಕ್ಕೆ ಇದನ್ನು ಹೇಳಕತ್ತನಂದ್ರೆ, ಅಕಸ್ಮಾತ್ ನೀವು ಕೀಟೋ ಡಯಟೋ ಅಥವಾ ಕಾರ್ನಿವಾರ್ ಡಯಟೋ ಯಾವುದೋ ಒಂದು ಡಯಟ್ ಮಾಡಕ್ಕೆ ಹತ್ತಿದವ್ರು ನೀವು ಅದ್ರೊಳಗೆ ಜಾಸ್ತಿ ಕೀಟೋ ಅಥವಾ ಜಾಸ್ತಿ ಕಾರ್ನಿವಾರ್ ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ತಿನ್ನೋದನ್ನ ಅದ್ರೊಳಗೆ ಏನೂ ಇರಂಗಿಲ್ಲ, ಅದ್ರಾಗ ಫ್ಲೆಕ್ಸಿಬಿಲಿಟಿ. ನೀವು ಯಾಕಂದ್ರೆ ಬಿಟ್ರೆ ನೀವೇನಂದ್ರೆ ನೀವು ಆ ಡಯಟ್ ಮಾಡೋದೇ ಬಿಡ್ಬೇಕಾಕತಿ. ಅಕಸ್ಮಾತ್ ನಿಮ್ಗೆ ಏನೋ ಯಾವುದೋ ಸಿಚುವೇಶನ್ ಬಂತು ಬೇರೆ ಥರ ತಿನ್ಬೇಕಾದ್ರೆ ಫುಡ್ ಡಯಟನ್ನು ಚೇಂಜ್ ಮಾಡ್ಬೇಕಾಗತಿ. ಬಟ್ ಫಾಸ್ಟಿಂಗ್ ಹಂಗಲ್ಲ, ಇವತ್ತು ನಿನಗೆ 14 ತಾಸು ಮಾಡೋಕ್ಕಾಗತ್ತೆ 14 ತಾಸು ಮಾಡು, ನಾಳೆ 12 ತಾಸು ಆಕತ್ತೆ 12 ತಾಸು ಮಾಡು, ನಾಡ್ದು 16 ತಾಸು ಮಾಡೋಕ್ಕಾಗತ್ತೆ 16 ತಾಸು ಮಾಡು. ಸೊ ನೀವು ಹೊಸದಾಗಿ ಫಾಸ್ಟಿಂಗ್ ಮಾಡಕತ್ತೀನಿ ನಾ ಅನ್ನೋರಿಗೆ ಏನು ಇನ್ನೊಂದು ನನ್ನ ಕಡೆಯಿಂದ ಸಲಹೆ ಏನಂದ್ರೆ, ನಿಮ್ಮದು ಏನಂದ್ರೆ ಫುಡ್ ಡಯಟ್ ಇರ್ತೈತಿಲ್ಲ ಅದು ಒಟ್ಟು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಏನು ನೀವು ತಿನ್ನಾಕತ್ತೀರಿ ಅದನ್ನ ತಿನ್ರಿ. ನೀವು ಜಂಕ್ ತಿನ್ನಾಕತ್ತಿದ್ರು ಇಟ್ಸ್ ಓಕೆ, ಅದನ್ನು ತಿನ್ರಿ, ಅದನ್ನು ಇಟ್ಸ್ ಫೈನ್. ಎದಕ್ಕೆ ಹಿಂಗೆ ಅನ್ನತನಂದ್ರೆ, ಅಟ್ಲೀಸ್ಟ್ ನೀವು ಫಾಸ್ಟಿಂಗಿಗೆ 1 ತಿಂಗಳಾರ ಅಡ್ಜಸ್ಟ್ ಆಗೋ ತನಕ ಫುಡ್ ಹ್ಯಾಬಿಟನ್ನು ಚೇಂಜ್ ಮಾಡಬೇಡ್ರಿ. ಯಾಕಪ್ಪ ಅಂದ್ರೆ, ಯಾಕಂದ್ರೆ ಫಾಸ್ಟಿಂಗ್ ನಿಮಗೆ ಹೊಸದಿರ್ತೈತಿ, ನಿಮ್ಮ ಬಾಡಿಗೆ ಅದು ಹೊಸದು. ಫಾಸ್ಟಿಂಗನು ಹೊಸದಾಗಿ ಶುರು ಮಾಡಿ ಅದು ಒಂದು ಬಾಡಿಗೆ ಒಂಥರ ಶಾಕ್. ಓ ಏನು ಮಾಡಕತ್ತಾನ ಈ ಮನುಷ್ಯ, ಈಗ ಏನು ಮಾಡಕತ್ತಾಳ, ನಂಗೆ ಊಟ ಬರವಾತಾಗೈತಿ ಮೊದ್ಲಿನಂಗೆ ಕಂಟಿನ್ಯೂಸ್ ಅಂತ ಹೇಳಿದ್ ಒಂದು ಬಾಡಿಗೆ ಶಾಕ್ ಇರ್ತೈತಿ. ಅದ್ರಾಗ ನೀವು ಫಾಸ್ಟಿಂಗ್ ಮಾಡೋದ್ರ ಜೊತೆಗೆ ಒಮ್ಮೆ ನಿಮ್ಮ ಫುಡ್ ಹ್ಯಾಬಿಟ್ ಚೇಂಜ್ ಮಾಡ್ಕೊಂಡು ನೀವು ಭಾಳಷ್ಟು ಕಾರ್ಬೋಹೈಡ್ರೇಟ್ಸು ಅಥವಾ ಪ್ರೊಸೆಸ್ಡ್ ಫುಡ್ಡು ತಿನ್ನೋರು ಒಮ್ಮೆ ಅವನ್ನೆಲ್ಲ ಬಿಟ್ಟು ನಾ ಚಪಾತಿ ಬಿಟ್ನಿ, ಅನ್ನ ಬಿಟ್ನಿ, ನಾನು ಒಟ್ಟು ಜಂಕ್ ಫುಡ್ ಎಲ್ಲ ತಿನ್ನೋದ ಬಿಟ್ಟಿನಿ ಅಂಥೇಳಿ ನೀವು ಭಾಳ ಸ್ಟ್ರಿಕ್ಟಾಗಿ ಫುಡ್ ಡಯಟಾಗೂ ಸ್ಟ್ರಿಕ್ಟ್ ಮಾಡ್ರಂದ್ರೆ ಭಾಳ ಬಾಡಿಗೆ ಶಾಕ್ ಆಗತಿ. ಅದನ್ನ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಹೇಳಕತ್ತನಲ್ಲ ನಿಮಗೆ ಎಲ್ಲ ತಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೀನಿ ನಾನು. ನಿಮಗೆ ಒಂದು ಸ್ವಲ್ಪ ತಿಂಗಳು ಆದಮೇಲೆ ನೀವು ಬಿಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಬಾಡಿನ ಈ ನಾಲ್ಗೆ ಟೇಸ್ಟ್ ಬಡ್ಡ ಚೇಂಜ್ ಮಾಡ್ತೈತಿ. ಏನಂದ್ರೆ ಅಂಥವೆಲ್ಲ ತಿನ್ನಕ್ಕೆ ಹೋಗ್ಬೇಡ, ಚಲೋ ತಿನ್ನಂಥೇಳಿ ನಿಮ್ಗೆ ಚಲೋ ಫುಡ್ ತಿನ್ಬೇಕಂತೇಳಿ ಅದ ಕ್ರೇವಿಂಗ್ ತೊಗೊಂಬರ್ತೈತಿ. ಈ ವಿಷಯದಾಗ ನನ್ನ ಟ್ರಸ್ಟ್ ಮಾಡ್ರಿ. ಯಾಕಂದ್ರೆ ನಾ ಭಾರಿ ವರ್ಸ್ಟ್ ಈಟರ್ ಇದ್ನಿ. ನಾ ಹೇಳಕತ್ತನಲ್ಲ, ನಾ ಸಣ್ಣ ಹುಡುಗರಿಂದ ಹಿಡಿದು ಎಲ್ಲ ವಯಸ್ಸವ್ರು ತಿನ್ನುವಂಥ ಫುಡ್ ನಾ ತಿಂದನೆ. ಅದಕ್ಕೆ ಏನಂದ್ರೆ, ನೀವು ಫಾಸ್ಟಿಂಗಿಗೆ ಹೊಸಬ್ರು ಇದ್ರಂದ್ರೆ ನೀವು ಫುಡ್ ಆಗಿ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಏನು ತೆಗೆದು ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಏನು ತಿಂತೀರಿ ಅವನ್ನ ತಿನ್ನಿರಿ, ಏನು ಸ್ಪೆಷಲ್ ಡಯಟ್ ಮಾಡಬೇಡ್ರಿ. ಅವನ್ನೆಲ್ಲ ನೀವು ಫುಡ್ ತೆಗೆದು ಹಾಕಿರಂದ್ರೆ ಇನ್ನೂ ಒಂದು ಏನು ಆಕತ್ತಂದ್ರೆ ಒಂಥರ ಮೆಂಟಲ್ ನಿಮಗೆ ಸ್ಟ್ರೆಸ್ ಆಕತಿ. ಇಷ್ಟೆಲ್ಲ ದಿನ ತಿಂದವರು ನೀವು ಅದನ್ನ ಒಮ್ಮೆ ಬಿಟ್ರೆ ನಿಮಗೆ ಹೆಂಗಂದ್ರೆ ಬಾಡಿ ಕ್ರೇವ್ ಮಾಡಕತ್ತತಿ, ಅದನ್ನ ಯಾವಾಗ ತಿಂತೀನಿ ಅಂತ. ನೀವು ಅವಾಗ ಫಾಸ್ಟಿಂಗ್ ಮಾಡೋಕೆ ಆಗಂಗಿಲ್ಲ. ಫಾಸ್ಟಿಂಗ್ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಇರಲಿ, ಫುಡ್ದು ತಲೆ ಕೆಡ್ಸ್ಕೊಬೇಡ್ರಿ. ಒಂದಿನ ಬರ್ತೈತಿ ನಿಮ್ಗೆ, ನೀವೇನಂದ್ರೆ ಯು ವಿಲ್ ಚೇಂಜ್ ಯುವರ್ ಫುಡ್ ಹ್ಯಾಬಿಟ್ಸ್. ಅದಕ್ಕೆ ಅಕಸ್ಮಾತ್ ಇಲ್ಲ ನಾವು ಬಿಗಿನರ್ ಇಲ್ಲ ಅಂದ್ರೆ ನೀವು ಇಟ್ಸ್ ಓಕೆ. ಯಾಕಂದ್ರೆ ನೀವು ಆಲ್ರೆಡಿ ಬಾಡಿ ಫಾಸ್ಟಿಂಗಿಗೆ ಅಡ್ಜಸ್ಟ್ ಆಗಿರ್ತೈತಿ. ಅಂಥವ್ರು ಏನಂದ್ರೆ ನೀವು ಹೆಲ್ದಿ ಫುಡ್ ಚಾಯ್ಸ್ ಮಾಡೋದು ವೆರಿ ಗುಡ್. ಅಲ್ಟಿಮೇಟ್ಲಿ ನಾವು ಅಲ್ಲೇ ಬರ್ಬೇಕು. ಸೊ ಫಾಸ್ಟಿಂಗ್ ಫ್ರೆಂಡ್ಸ್ ಮತ್ತು ಫೀಸ್ಟಿಂಗ್ ಫ್ರೆಂಡ್ಸ್ ಅಂತೇಳಿ ನಾನು 2 ಪ್ಲೇಲಿಸ್ಟ್ ಅದಾವ, ಅವನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಆಗ ಹಾಕಿರ್ತೀನಿ.
ನೀವು ದಯವಿಟ್ಟು ಅವನು ಹೋಗಿ ನೋಡ್ರಿ, ಆ ವಿಡಿಯೋಗಳನ್ನು ಚೆಕ್ ಮಾಡ್ರಿ. ಸ್ಪೆಷಲಿ ಫಾಸ್ಟಿಂಗ್ ಫ್ರೆಂಡ್ಸ್ ವಿಡಿಯೋನ ನೀವು ಚೆಕ್ ಮಾಡಬೇಕಾ. ಫಾಸ್ಟಿಂಗ್ ಮಾಡುವಾಗ ಏನೂ ತಿನ್ನುವುದಿರೋದಿಲ್ಲ, ಹಿಂಗಾಗಿ ಏನು ಕುಡಿಬೋದು ಅನ್ನೋದನ್ನ ನಾನು ಅದ್ರಾಗ ಹೇಳಿನಿ. ಸೊ ಅವನ್ನೆಲ್ಲ ನೀವು ಪ್ರಿಪೇರ್ ಇಟ್ಕೊಂಡು ನಿಮ್ಮ ಫಾಸ್ಟಿಂಗನ್ನು ಶುರು ಮಾಡ್ರಿ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜರ್ನಿಯಾಗ ಒಂದೊಂದು ಸಣ್ಣ ಸಣ್ಣ ಹೆಜ್ಜೆ ಇಡೋನು ಅಂದ್ರೆ ನಾವು ಎದ್ ನಿಲ್ಲಕ್ಕೆ ಕಲಿತೀವಿ, ನಡೆಯಕ್ಕೆ ಕಲಿತೀವಿ. ಒಮ್ಮಿಂದೊಮ್ಮೆ ನಾವು ಎದ್ ನಿಲ್ಲಕ್ಕೆ ಹೋದ್ರೆ ನಾವು ಬಿದ್ದು ಬಿಡ್ತೀವಿ. ಹಿಂಗಾಗಿ ಆ ತಪ್ಪು ಮಾಡೋದು ಬೇಡ. ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡಕ್ಕೆ. ಥ್ಯಾಂಕ್ ಯು.